ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಎನ್ಐಎ ವಶಕ್ಕೆ ಪಡೆದಿದೆ. ಅಮೆರಿಕದಿಂದ ಉಗ್ರನನ್ನ ಹೆಡೆಮುರಿ ಕಟ್ಟಿ ಭಾರತಕ್ಕೆ ಎಳೆದು ತರುವಲ್ಲಿ ಎನ್ಐಎ ಟೀಮ್ ಯಶಸ್ವಿಯಾಗಿದೆ. ಮಧ್ಯಾಹ್ನದ ನಂತರ ದೆಹಲಿಯಲ್ಲಿ ಲ್ಯಾಂಡಿಂಗ್ ಆಗಲಿದೆ. ತಿಹಾರ್ ಜೈಲಿನಲ್ಲಿ ರಾಣಾಗಾಗಿ ವಿಶೇಷ ಸೆಲ್ ರೆಡಿಯಾಗಿದೆ. ತಹವೂರ್ ರಾಣಾಗೆ ಅಲ್ಲೇನೆ ತಿಹಾರ್ ಜೈಲಿನಲ್ಲಿರುವ ವಿಶೇಷ ಸೆಲ್ನಲ್ಲೇ ಮೆಡಿಕಲ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ. ಖತರ್ನಾಕ್ ಟೆರರಿಸ್ಟ್ ತಹೂರ್ ರಾಣಾ ಭಾರತದ ವಶಕ್ಕೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ. ಮಹಾನಗರಕ್ಕೆ ಬಾಂಬ್ ಇಟ್ಟ ಉಗ್ರನ ಹೆಡೆಮುರಿ ಕಟ್ಟಿದೆ ಎನ್ಐಎ. ಅಮೆರಿಕದಿಂದ ಎಳೆದು ತರ್ತಾ ಇದೆ ಎನ್ಐಎ ಟೀಮ್. ಮಧ್ಯಾಹ್ನದ ನಂತರ ದೆಹಲಿಯಲ್ಲಿ ಬಂದಿಳಿಯುತ್ತೆ ವಿಮಾನ. ಅದಾದ ನಂತರ ಆತನನ್ನ ನೇರವಾಗಿ ತಿಹಾರ್ ಜೈಲಿಗೆ ಕರೆದುಕೊಂಡು ಹೋಗಲಾಗುತ್ತೆ. ತಹೂರ್ ರಾಣನನ್ನ ಭಾರತಕ್ಕೆ ಹಸ್ತಾಂತರಿಸಿದ್ದಾರೆ ಅಮೆರಿಕ. ಇನ್ನು ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಈ ಮೂಲಕ ಲಭ್ಯವಾಗಿದೆ. ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆಯೇ ರಾಣಾ ಬಂಧನ ಆಗುತ್ತೆ. ಉಗ್ರ ರಾಣಾನನ್ನ ಎಳೆದು ತರುತ್ತಿದ್ದಾರೆ ಎನ್ಐಎ ಅಧಿಕಾರಿಗಳು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ದೆಹಲಿಗೆ ಆಗಮಿಸಲಿದ್ದಾನೆ ರಾಣಾ. ದೆಹಲಿಯ ಎನ್ಐಎ ಕಚೇರಿಗೆ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ದೆಹಲಿಯ ಪಾಲಂ ಏರ್ಪೋರ್ಟ್ನಿಂದ ಎನ್ಐಎ ಕಚೇರಿಗೆ ಆತನನ್ನ ಕರ್ಕೊಂಡು ಬರೋ ಸಾಧ್ಯತೆ ಇದೆ. ಸರ್ಕಾರದಿಂದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನನ್ನ ನೇಮಕ ಮಾಡಲಾಗಿದೆ. ನರೇಂದ್ರ ಮಾನ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಏರ್ಪೋರ್ಟ್ನಿಂದ ನೇರವಾಗಿ ಎನ್ಐಎ ಕೋರ್ಟ್ಗೆ ಈತನನ್ನ ಕರ್ಕೊಂಡು ಹೋಗಲಾಗುತ್ತೆ. ಬಳಿಕ ರಾಣಾನನ್ನ ಬಂಧಿಸಿ ತಿಹಾರ್ ಜೈಲಿಗೆ ಅಟ್ಟಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಎನ್ಐಎ ಕೇಂದ್ರ ಕಚೇರಿ ಬಳಿಯಲ್ಲಿ ಭಾರೀ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಮೆರಿಕದಿಂದ ಹೊರಟಿರುವ ವಿಮಾನ ದೆಹಲಿಯಲ್ಲಿ ಲ್ಯಾಂಡ್ ಆಗೋ ಸಾಧ್ಯತೆ. ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಆತನನ್ನ ಎನ್ಐಎ ಅಧಿಕಾರಿಗಳು ಸ್ಪೆಷಲ್ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ. ಸರ್ಕಾರದಿಂದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಕೂಡ ಆಗಿದೆ. ಇನ್ನು ಇದಾದ ನಂತರದಲ್ಲಿ ನೇರವಾಗಿ ಆತನನ್ನ ತಿಹಾರ್ ಜೈಲಿಗೆ ಕರೆದುಕೊಂಡು ಹೋಗಲಾಗುತ್ತೆ. ತಿಹಾರ್ ಜೈಲಿನಲ್ಲೇನೆ ಮೆಡಿಕಲ್ ಟೆಸ್ಟ್ಗೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಎನ್ಐಎ ಕಚೇರಿ ಸುತ್ತಮುತ್ತ ಭಾರೀ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ನೀಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಅದು ಸಾಕಾರ ಆಗೋ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಕೆ ರಾಣಾ ಲ್ಯಾಂಡ್ ಆದ ತಕ್ಷಣ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತವಾಗ್ಲೂ ಕೂಡ ಸ್ಮಿತಾ, 2008 ನವೆಂಬರ್ 26/11 ಆ ಭೀಕರ ಘಟನೆಯ ಮಾಸ್ಟರ್ ಮೈಂಡ್ ಈ ರಾಣಾನನ್ನ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವಿನ ಮೂಲಕ ಭಾರತ ಅಮೆರಿಕದಿಂದ 16 ವರ್ಷಗಳ ನಂತರ ಕರೆದುಕೊಂಡು ಬರ್ತಾ ಇದೆ. ನೋಡಿ, ಫೆಡರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಆತನನ್ನ 2009ರಲ್ಲಿ ಚಿಕಾಗೋನಲ್ಲಿ ಅರೆಸ್ಟ್ ಮಾಡಿ ಆತನನ್ನ ಅಮೆರಿಕದ ಜೈಲಿನಲ್ಲಿ ಇರಿಸಿತ್ತು. ಆತ ಭಾರತಕ್ಕೆ ತನ್ನನ್ನು ಹಸ್ತಾಂತರ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ನನಗೆ ಕ್ಯಾನ್ಸರ್ ಇದೆ ಅಂತೇಳಿ ಹೇಳಿದ್ದ. ಆದಾಗ್ಯೂ ಕೂಡ ಭಾರತ ನೋಡಿ, ಫೆಬ್ರವರಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾದಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರಾಣಾ ಮೋಸ್ಟ್ ವಾಂಟೆಡ್ ಈ ಒಂದು ಭಾರತದ ಮೇಲೆ, ಅದರಲ್ಲೂ ಕೂಡ ಮುಂಬೈನಲ್ಲಿ ಅಟ್ಯಾಕ್ ಆಯ್ತಲ್ಲ, ಡೇವಿಡ್ ಹೆಡ್ಲಿ ಜೊತೆಗೆ 231 ಸಲ ಈತ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಅಮೆರಿಕಕ್ಕೆ ನೀಡಿದ ಸಮಯದಲ್ಲಿ ಅಮೆರಿಕದ ಸುಪ್ರೀಂ ಕೋರ್ಟ್ ಎಕ್ಸಾಕ್ಟ್ಲಿ ಈತ ಭಾರತಕ್ಕೆ ಬೇಕಾದಂತ ಮೋಸ್ಟ್ ವಾಂಟೆಡ್ ಟೆರರ್ ಅನ್ನೋದನ್ನ ಸ್ಪಷ್ಟ, ಮೋಸ್ಟ್ ವಾಂಟೆಡ್ ರಾಣಾ ಆತನನ್ನ ನಂತರ ತಿಹಾರ್ ಜೈಲಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಶೇಷವಾದಂತಹ ಕಮಾಂಡೋಗಳನ್ನ ಈತನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ತಿಹಾರ್ ಜೈಲಿನಲ್ಲಿ ಆತನನ್ನ ಇರಿಸೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಮೋಸ್ಟ್ ವಾಂಟೆಡ್ ರಾಣಾ ಈತನ ಹಿನ್ನೆಲೆಯನ್ನ ನೋಡ್ತಾ ಇದ್ರೆ ಈತನಿಗೆ 65 ವರ್ಷ ವಯಸ್ಸಾಗಿದೆ. ಈತ ಮತ್ತು ಹೆಡ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಈ ಹೆಡ್ಲಿ ಈಗ ಅಮೆರಿಕದ ಜೈಲಿನಲ್ಲಿದ್ದಾನೆ. ಈತನನ್ನ ಕರ್ಕೊಂಡು ಬರುವಂತ ಪ್ರೊಸೆಸ್ ಕೂಡ ಭಾರತ ನಡೆಸ್ತಾ ಇದೆ. ಇದೆಲ್ಲದರ ಹೊರತಾಗಿ ಈ ರಾಣನನ್ನ ಕರ್ಕೊಂಡು ಬಂದಿರೋದು ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು. ಈತ ಆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ. ಸದ್ಯಕ್ಕೆ ಭಾರತದ ಆ ಅತಿ ದೊಡ್ಡ ಗೆಲುವು ಆತನನ್ನ ಭಾರತಕ್ಕೆ, ಅದರಲ್ಲೂ ಕೂಡ ಆತನನ್ನ ಎಳೆದುಕೊಂಡು ಬಂದಿದೆ. ಆತನನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಯ ಏರ್ಪೋರ್ಟ್ನಲ್ಲಿ ರೀಚ್ ಮಾಡಿ ವಿಶೇಷ ವಿಮಾನದ ಮೂಲಕ ಆತನನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಆ ನಂತರ ಆತನನ್ನ ತಿಹಾರ್ ಜೈಲಿಗೆ ಕಳಿಸ್ತಾರೆ ಅನ್ನೋದ್ರ ಬಗ್ಗೆ ಈ ಹೊತ್ತಿನವರೆಗೂ ಕೂಡ ಎದುರು ನೋಡ್ತಾ ಇದ್ದೀವಿ. ಈ ಹೊತ್ತಿನವರೆಗೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಆ ಮೂಲಕ ಭಾರತ ನೋಡಿ, ಭಾರತದಲ್ಲಿ ಪಾತಕಿ ಕೃತ್ಯವನ್ನ ಎಸಗಿದಂತ ಮೋಸ್ಟ್ ವಾಂಟೆಡ್ ಟೆರರ್ ನನ್ನ
ಕೊನೆಗೂ ಕೂಡ ಭಾರತದ ತಾಯ್ನಾಡು ಅಥವಾ ಭಾರತಕ್ಕೆ ಕರೆದುಕೊಂಡು ಬಂದು ಆತನನ್ನ ಇಲ್ಲಿ ಆತನನ್ನ ಶಿಕ್ಷೆಗೆ ಗುರಿಪಡಿಸುವಂತಹ ಸಮಯ ಸನ್ನಿಹಿತವಾಗಿದೆ. ಕೆಲವೇ ಕ್ಷಣದಲ್ಲಿ ಆತ ದೆಹಲಿ ಏರ್ಪೋರ್ಟ್ ಅನ್ನ ತಲುಪ್ತಾನೆ ಅನ್ನೋದ್ರ ಬಗ್ಗೆ ಈ ಹೊತ್ತಿಗೆ ಮಾಹಿತಿ ಇದೆ. ಸ್ಮಿತಾ, ರೈಟ್, ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಎನ್ಐಎ ವಶಕ್ಕೆ ಪಡೆದಿದೆ. ಅಮೆರಿಕದಿಂದ ಉಗ್ರನನ್ನ ಹೆಡೆಮುರಿ ಕಟ್ಟಿ ಭಾರತಕ್ಕೆ ಎಳೆದು ತರುವಲ್ಲಿ ಎನ್ಐಎ ಟೀಮ್ ಯಶಸ್ವಿಯಾಗಿದೆ. ಮಧ್ಯಾಹ್ನದ ನಂತರ ದೆಹಲಿಯಲ್ಲಿ ಲ್ಯಾಂಡಿಂಗ್ ಆಗಲಿದೆ. ತಿಹಾರ್ ಜೈಲಿನಲ್ಲಿ ರಾಣಾಗಾಗಿ ವಿಶೇಷ ಸೆಲ್ ರೆಡಿಯಾಗಿದೆ. ತಹವೂರ್ ರಾಣಾಗೆ ಅಲ್ಲೇನೆ ತಿಹಾರ್ ಜೈಲಿನಲ್ಲಿರುವ ವಿಶೇಷ ಸೆಲ್ನಲ್ಲೇ ಮೆಡಿಕಲ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ. ಖತರ್ನಾಕ್ ಟೆರರಿಸ್ಟ್ ತಹೂರ್ ರಾಣಾ ಭಾರತದ ವಶಕ್ಕೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ. ಮಹಾನಗರಕ್ಕೆ ಬಾಂಬ್ ಇಟ್ಟ ಉಗ್ರನ ಹೆಡೆಮುರಿ ಕಟ್ಟಿದೆ ಎನ್ಐಎ. ಅಮೆರಿಕದಿಂದ ಎಳೆದು ತರ್ತಾ ಇದೆ ಎನ್ಐಎ ಟೀಮ್. ಮಧ್ಯಾಹ್ನದ ನಂತರ ದೆಹಲಿಯಲ್ಲಿ ಬಂದಿಳಿಯುತ್ತೆ ವಿಮಾನ. ಅದಾದ ನಂತರ ಆತನನ್ನ ನೇರವಾಗಿ ತಿಹಾರ್ ಜೈಲಿಗೆ ಕರೆದುಕೊಂಡು ಹೋಗಲಾಗುತ್ತೆ. ತಹೂರ್ ರಾಣನನ್ನ ಭಾರತಕ್ಕೆ ಹಸ್ತಾಂತರಿಸಿದ್ದಾರೆ ಅಮೆರಿಕ. ಇನ್ನು ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಈ ಮೂಲಕ ಲಭ್ಯವಾಗಿದೆ. ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆಯೇ ರಾಣಾ ಬಂಧನ ಆಗತ್ತೆ. ಉಗ್ರ ರಾಣಾನನ್ನ ಎಳೆದು ತರುತ್ತಿದ್ದಾರೆ ಎನ್ಐಎ ಅಧಿಕಾರಿಗಳು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ದೆಹಲಿಗೆ ಆಗಮಿಸಲಿದ್ದಾನೆ ರಾಣಾ. ದೆಹಲಿಯ ಎನ್ಐಎ ಕಚೇರಿಗೆ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ದೆಹಲಿಯ ಪಾಲಂ ಏರ್ಪೋರ್ಟ್ನಿಂದ ಎನ್ಐಎ ಕಚೇರಿಗೆ ಆತನನ್ನ ಕರ್ಕೊಂಡು ಬರೋ ಸಾಧ್ಯತೆ ಇದೆ. ಸರ್ಕಾರದಿಂದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನನ್ನ ನೇಮಕ ಮಾಡಲಾಗಿದೆ. ನರೇಂದ್ರ ಮಾನ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಏರ್ಪೋರ್ಟ್ನಿಂದ ನೇರವಾಗಿ ಎನ್ಐಎ ಕೋರ್ಟ್ಗೆ ಈತನನ್ನ ಕರೆದುಕೊಂಡು ಹೋಗಲಾಗುತ್ತೆ. ಬಳಿಕ ರಾಣಾನನ್ನ ಬಂಧಿಸಿ ತಿಹಾರ್ ಜೈಲಿಗೆ ಅಟ್ಟಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಎನ್ಐಎ ಕೇಂದ್ರ ಕಚೇರಿ ಬಳಿಯಲ್ಲಿ ಭಾರೀ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಮೆರಿಕದಿಂದ ಹೊರಟಿರುವ ವಿಮಾನ ದೆಹಲಿಯಲ್ಲಿ ಲ್ಯಾಂಡ್ ಆಗೋ ಸಾಧ್ಯತೆ. ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಆತನನ್ನ ಎನ್ಐಎ ಅಧಿಕಾರಿಗಳು ಸ್ಪೆಷಲ್ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ. ಸರ್ಕಾರದಿಂದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಕೂಡ ಆಗಿದೆ. ಇನ್ನು ಇದಾದ ನಂತರದಲ್ಲಿ ನೇರವಾಗಿ ಆತನನ್ನ ತಿಹಾರ್ ಜೈಲಿಗೆ ಕರೆದುಕೊಂಡು ಹೋಗಲಾಗುತ್ತೆ. ತಿಹಾರ್ ಜೈಲಿನಲ್ಲೇನೆ ಮೆಡಿಕಲ್ ಟೆಸ್ಟ್ಗೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಎನ್ಐಎ ಕಚೇರಿ ಸುತ್ತಮುತ್ತ ಭಾರೀ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ನೀಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಅದು ಸಾಕಾರ ಆಗೋ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಕೆ ರಾಣಾ ಲ್ಯಾಂಡ್ ಆದ ತಕ್ಷಣ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತವಾಗ್ಲೂ ಕೂಡ ಸ್ಮಿತಾ, 2008 ನವೆಂಬರ್ 26/11 ಆ ಭೀಕರ ಘಟನೆಯ ಮಾಸ್ಟರ್ ಮೈಂಡ್ ಈ ರಾಣನನ್ನ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವಿನ ಮೂಲಕ ಭಾರತ ಅಮೆರಿಕದಿಂದ 16 ವರ್ಷಗಳ ನಂತರ ಕರೆದುಕೊಂಡು ಬರ್ತಾ ಇದೆ. ನೋಡಿ, ಫೆಡರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಆತನನ್ನ 2009ರಲ್ಲಿ ಚಿಕಾಗೋನಲ್ಲಿ ಅರೆಸ್ಟ್ ಮಾಡಿ ಆತನನ್ನ ಅಮೆರಿಕದ ಜೈಲಿನಲ್ಲಿ ಇರಿಸಿತ್ತು. ಆತ ಭಾರತಕ್ಕೆ ತನ್ನನ್ನು ಹಸ್ತಾಂತರ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ನನಗೆ ಕ್ಯಾನ್ಸರ್ ಇದೆ ಅಂತೇಳಿ ಹೇಳಿದ್ದ. ಆದಾಗ್ಯೂ ಕೂಡ ಭಾರತ ನೋಡಿ, ಫೆಬ್ರವರಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾದಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರಾಣಾ ಮೋಸ್ಟ್ ವಾಂಟೆಡ್ ಈ ಒಂದು ಭಾರತದ ಮೇಲೆ, ಅದರಲ್ಲೂ ಕೂಡ ಮುಂಬೈನಲ್ಲಿ ಅಟ್ಯಾಕ್ ಆಯ್ತಲ್ಲ, ಡೇವಿಡ್ ಹೆಡ್ಲಿ ಜೊತೆಗೆ 231 ಸಲ ಈತ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಅಮೆರಿಕಕ್ಕೆ ನೀಡಿದ ಸಮಯದಲ್ಲಿ ಅಮೆರಿಕದ ಸುಪ್ರೀಂ ಕೋರ್ಟ್ ಎಕ್ಸಾಕ್ಟ್ಲಿ ಈತ ಭಾರತಕ್ಕೆ ಬೇಕಾದಂತ ಮೋಸ್ಟ್ ವಾಂಟೆಡ್ ಟೆರರ್ ಅನ್ನೋದನ್ನ ಸ್ಪಷ್ಟ, ಮೋಸ್ಟ್ ವಾಂಟೆಡ್ ರಾಣಾ ಆತನನ್ನ ನಂತರ ತಿಹಾರ್ ಜೈಲಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಶೇಷವಾದಂತಹ ಕಮಾಂಡೋಗಳನ್ನ ಈತನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ತಿಹಾರ್ ಜೈಲಿನಲ್ಲಿ ಆತನನ್ನ ಇರಿಸೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಮೋಸ್ಟ್ ವಾಂಟೆಡ್ ರಾಣಾ ಈತನ ಹಿನ್ನೆಲೆಯನ್ನ ನೋಡ್ತಾ ಇದ್ರೆ ಈತನಿಗೆ 65 ವರ್ಷ ವಯಸ್ಸಾಗಿದೆ. ಈತ ಮತ್ತು ಹೆಡ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಈ ಹೆಡ್ಲಿ ಈಗ ಅಮೆರಿಕದ ಜೈಲಿನಲ್ಲಿದ್ದಾನೆ. ಈತನನ್ನ ಕರ್ಕೊಂಡು ಬರುವಂತ ಪ್ರೊಸೆಸ್ ಕೂಡ ಭಾರತ ನಡೆಸ್ತಾ ಇದೆ. ಇದೆಲ್ಲದರ ಹೊರತಾಗಿ ಈ ರಾಣನನ್ನ ಕರೆದುಕೊಂಡು ಬಂದಿರೋದು ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು. ಈತ ಆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ. ಸದ್ಯಕ್ಕೆ ಭಾರತದ ಆ ಅತಿ ದೊಡ್ಡ ಗೆಲುವು ಆತನನ್ನ ಭಾರತಕ್ಕೆ, ಅದರಲ್ಲೂ ಕೂಡ ಆತನನ್ನ ಎಳೆದುಕೊಂಡು ಬಂದಿದೆ. ಆತನನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ
ದೆಹಲಿ ಏರ್ಪೋರ್ಟ್ ನಲ್ಲಿ ರೀಚ್ ಮಾಡಿ ವಿಶೇಷ ವಿಮಾನದ ಮೂಲಕ ಆತನನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಆ ನಂತರ ಆತನನ್ನ ತಿಹಾರ್ ಜೈಲಿಗೆ ಕಳಿಸ್ತಾರೆ ಅನ್ನೋದ್ರ ಬಗ್ಗೆ ಈ ಹೊತ್ತಿನವರೆಗೂ ಕೂಡ ಎದುರು ನೋಡ್ತಾ ಇದ್ದೀವಿ. ಈ ಹೊತ್ತಿನವರೆಗೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಆ ಮೂಲಕ ಭಾರತ ನೋಡಿ, ಭಾರತದಲ್ಲಿ ಪಾತಕಿ ಕೃತ್ಯವನ್ನ ಎಸಗಿದಂತ ಮೋಸ್ಟ್ ವಾಂಟೆಡ್ ಟೆರರ್ ನನ್ನ ಕೊನೆಗೂ ಕೂಡ ಭಾರತದ ತಾಯ್ನಾಡು ಅಥವಾ ಭಾರತಕ್ಕೆ ಕರೆದುಕೊಂಡು ಬಂದು ಆತನನ್ನ ಇಲ್ಲಿ ಆತನನ್ನ ಶಿಕ್ಷೆಗೆ ಗುರಿಪಡಿಸುವಂತ ಸಮಯ ಸನ್ನಿಹಿತವಾಗಿದೆ. ಕೆಲವೇ ಕ್ಷಣದಲ್ಲಿ ಆತ ದೆಹಲಿ ಏರ್ಪೋರ್ಟ್ ಅನ್ನ ತಲುಪ್ತಾನೆ ಅನ್ನೋದ್ರ ಬಗ್ಗೆ ಈ ಹೊತ್ತಿಗೆ ಮಾಹಿತಿ ಇದೆ. ಸ್ಮಿತಾ, ರೈಟ್, ಧನ್ಯವಾದ ರಂಜಿತ್ ಮಾಹಿತಿಗಾಗಿ.